ನಾನು ದೊಡ್ಡವ ಅಲ್ರಿ ಸಾಹೇಬ್ರೆ. ನಾನು ಯಾವುದಕ್ಕೂ ಆಕಾಂಕ್ಷಿ ಇಲ್ಲ. ನಂದು ಆಕಾಂಕ್ಷೆ ಏನಂದರೆ ಜನರ ಕೆಲಸ ಮಾಡೋದು, ಅಭಿವೃದ್ಧಿ ಮಾಡೋದು. ಅದು ಬಿಟ್ಟರೆ ನಮ್ದು ಏನೂ ಇಲ್ಲ ನೋಡ್ಬೋದು. ಕಚೇರಿ ನೋಡ್ರಿ, ಅವ್ರಿಗೆ ಏನು ಮಾಡೋದು? ಅದು ಮುನ್ನೆ ರಾಜ್ಯ ದೇಶದಾಗ ನಮ್ಮ ಪಕ್ಷ ಭಾಳ ದೊಡ್ಡದ, ನ್ಯಾಷನಲ್ ಪಕ್ಷ. ಅವ್ರು ಏನು ನಿರ್ಣಯ ಮಾಡ್ತಾರೆ ಹಂಗಿರುದ್ರಪ್ಪ. ನಾವು ನನ್ನ ಸಲಹೆ ಏನೂ ಇಲ್ಲ. ನಾನು ಕರೆದು ಕೇಳಿದ್ರಂದ್ರೆ ಸಲಹೆ ಹೇಳ್ತೇನೆ, ಭಾಳ ಫಸ್ಟ್ ಕ್ಲಾಸ್ ಹೇಳ್ತೀನಿ. ಆದರೆ ಅವ್ರು ಕರೆದಿಲ್ಲ, ಬಿಡಪ್ಪ ನೀವು ಬಿಡ್ರಿ, ನೀವು ಬಗೆಹರಿಸ್ರಿ ಅದು ಸೋಮದಿನ. ಇಲ್ಲ ಚೀಚಿ ನೋಡ್ರಿ, ನಾ ತುಂಬ ಅಕ್ಕ, ನನಗೆ ತುಂಬ ಗೊತ್ತಿದೆ. ಭಾಳ ಕಾರ್ಯಕರ್ತರ ಮನಸ್ಸಿನಲ್ಲಿ ಒಂದು ನೋವಿದೆ. ಆದರೆ ಯಾರೂ ಏನೂ ಮಾಡಬಾರ್ದು ಅಂತ ಸುಮ್ಮದಾರ. ಈಗ ಅವ್ರು ಎಂದು ಕೈ ಬಿಟ್ಟು ಹೋಗ್ತಾರೋ ಹೊಳ್ಳಿ ಬರ್ತಾರೋ ದೇವ್ರಿಗೆ ಗೊತ್ತಾ. ಆ ಪರಿಸ್ಥಿತಿಯಲ್ಲಿ ನನ್ನ ಕಾರ್ಯಕರ್ತರು ಬ್ಯಾಡ್ರಪ್ಪ ಬಾರ, ಅದನ್ನ ಬ್ಯಾಡ್ರಿ, ನಾವು ಅಷ್ಟು ದೊಡ್ಡವರು ನೋಡ್ರಿ. ನನಗೆ ದುಃಖ ಅನ್ನಿಸ್ತದೆ. ನೀವು ಅಂತಿರಲ್ಲ ಅನುಭವ, ಹೌದು. ನನ್ನ ಸರಿಯಾಗಿ ಈ ಪಕ್ಷ ಬಳಸ್ಕೊಂಡಿಲ್ಲ ಅನ್ನೋ ದುಃಖ ನನ್ನ ಮನಸ್ಸಿನಲ್ಲಿ ಅದ. ಅದನ್ನು ನಾ ಏನು ಹೇಳೋದು? ಅದನ್ನು ಅವ್ರು ಬಳಸ್ಕೊಂಡಿಲ್ಲ, ನಾವೇನು ಮಾಡ್ಲಿಕ್ಕಾಗ್ತದೆ? ಸುಮಾರು 50 ವರ್ಷ ನನ್ನ ಪಕ್ಷದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ ನಾನು. ರಾಜ್ಯದಲ್ಲಿ ಪಕ್ಷದಲ್ಲೇ ಯಡಿಯೂರಪ್ಪಣ್ಣನ ಬಿಟ್ಟರೆ ನಾನೇವ, ಯಾರೂ ಇಲ್ಲ. ಆದರೆ ಅಂಥ ಒಂದು ಅನುಭವಗಳನ್ನು ಹೆಗ್ಡೆಯವ್ರ ಜೊತೆ, ಪಟೇಲ್ರ ಜೋಡಿ, ಆಮೇಲೆ ಇವ್ರ ಜೋಡಿ, ನಾವೆಲ್ಲರ ಜೋಡಿ ರಾಜಕಾರಣ ಮಾಡಿ ಅನುಭವ ಸಾಕಷ್ಟು ಇತ್ತು. ಏನೂ ಉಪಯೋಗ ತೊಗೊಂಡಿಲ್ಲ. ಅದೊಂದು ನೋವು ನನ್ನ ಮನಸ್ಸಿನಲ್ಲಿದೆ. ಅವ್ರು ಏನಾರ ಮಾಡ್ಕೊಳ್ಳಿ. ಸೈತ್ರಿ ಅಣ್ಣರ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೆಗ್ಲೆಕ್ಟ್ ಮಾಡಿಲ್ಲ ಅವ್ರು ಯಾವುದ್ಯಾವುದೋ ಕಾರಣಕ್ಕೆ. ನಾವು ನೋಡ್ರಿ, ನಾವು ಸಂಘ ಪರಿವಾರದಿಂದ ಬಂದಿಲ್ಲ. ನಾವು ಬಂದದ್ದು ರಾಮಕೃಷ್ಣ ಹೆಗಡೆ ಪಟೇಲ್ರ ಆಡಳಿತದಿಂದ ನಾವು ಬಂದವರು, ಮಧ್ಯೆ ಬಂದು ಸೇರಿದವರು ಅನ್ನೋದೊಂದು ಭಾವನೆ ಇರಬಹುದು ಅಂತ ಅವ್ರಿಗೆ. ಅದಕ್ಕಾಗಿ ಹಂಗೆ ಮಾಡ್ತಿರ್ಬೇಕು ಅಂತ ನೋಡ್ರಿ. ನಾ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಾನು ಇಂಥದ್ದು ಆಗಬೇಕು ಅನ್ನೋ ನನಗೆ ಆಸೆನೂ ಇಲ್ಲ. ದೇವರ ನನಗೇನು ಕೊಡಬೇಕು ಎಲ್ಲದಕ್ಕಿಂತ ಹೆಚ್ಚಿಗೆ ಕೊಟ್ಟ. ನೋಡಿ, 50 ವರ್ಷ 45 ವರ್ಷ ನಿರಂತರವಾಗಿ ರಾಜಕಾರಣದಲ್ಲಿ ನಾನು ಭಾಗಿಯಾಗಿದ್ದೀನಪ್ಪ. ಈ ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀನಿ, ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ. ಸಾಕಷ್ಟು ಸಲ ನೋಡ್ರಿ, ಚಿಕ್ಕೋಡಿಗೆ ಹೋಗಿ, ಈ ಊರಲ್ಲ ಬೇರೆ ಊರಿಗೆ ಹೋಗಿ, ಅಲ್ಲಿ 3 ಸಲ ಚುನಾವಣೆ ಮಾಡಿದ್ರು 3 ಸಲ ಬೇರೆ ಬೇರೆ ಪಕ್ಷದಿಂದ ಜನ ಓಟ್ ಹಾಕೋದು. ಸುಮ್ಮನೆ ಹಾಕ್ತಾರ ಹೇಳ್ರಿ ನೋಡೋಣ. ಏನಪ್ಪ, ಯಾಕೋ ಇದು ಈಗ ನಡೆದ ನಡೀಲಿ, ನಮ್ಗೆ ಏನಾಗಬೇಕು? ನನಗಂತೂ ಯಾವುದೂ ಆಸೆ ಏನಿಲ್ಲ. ಆಯಿತು, ಕೊಟ್ಟರೆ ಜಯ ಅನ್ನೋದು, ಕೊಟ್ಟಿಲ್ಲ ಅಂದರೆ ಇಲ್ಲ ಅನ್ನೋದ್ರೆ ಅಷ್ಟೇ ನಮ್ಮದು. ನಾವು ಬೇಕು ಅಂತೇಳಿ ಮೈ ಮೇಲೆ ಬಿದ್ದು. ಆಮೇಲೆ ನನ್ನದೊಂದು ಸ್ವಭಾವ ಏನು ಅಂತಂದ್ರೆ, ನಾ ಯಾರು ಹಿಂದೂ ಅಡ್ಡಾಡೋದಿಲ್ಲ, ಯಾರು ಚುಂಗ ಹಿಡಿಯೋದಿಲ್ಲ. ಅದನ್ನು ಯಾರೂ ನನ್ನ ಜೀವನದಾಗ ಅದು. ಯಾಕಂದ್ರೆ ನನಗೆ ಸ್ವಾಭಿಮಾನ ಅದ. ನಾನು ಯಾರು ಹಿಂದೆ ಹೋಗೋದು, ದಿನ ಅವ್ರ ಮನೆ ಮುಂದೆ ನಿಂದ್ರೋದು, ನಮಸ್ಕಾರ ಹೊಡೆಯೋದು, ಅಂಗಿ ಇಡೋದು ಅಂತ ನನ್ನ ಜೀವನದಾಗೂ ಮಾಡಿಲ್ಲ. ನಾನು ಮಾಡೋದು ಇಲ್ಲ. ನನಗೆ ಅವ್ರು ಪಾಟ್ರು ಅಟ್ಟೆದ, ಬಿಟ್ಟರು ಅಟ್ಟೆದ, ನನಗೇನು ಅವಶ್ಯಕತೆ ಇಲ್ಲ ಸರ್ಕಾರದಲ್ಲಿ. ನೋಡಿರಿ, ಪ್ರತಿಯೊಂದು ಈಗ ಎಷ್ಟು ಜಲಧಾರೆ ಯೋಜನೆಯಲ್ಲಿ ಅಂದ್ರೆ ಇದು JJM ಅಂತ ಹೇಳ್ತಾರಲ್ಲ, ಆ ಯೋಜನೆಯಲ್ಲಿ ಎಷ್ಟು ಕೆಲಸ ಮಾಡ್ಯಾರೋ ಅದರಲ್ಲಿ ಹೆಚ್ಚು ಕಡಿಮೆ ಭಾಳ ಕೆಲಸಗಳಲ್ಲಿ ಅವ್ಯವಹಾರನೂ ಆಗ್ಯದ, ಅಥವಾ ಸರಿಯಾಗಿಯೂ ಕೆಲಸ ಆಗಿಲ್ಲ. ಅದಕ್ಕೆ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಈ ಸರ್ಕಾರದವ್ರು. ಈಗ ನೋಡ್ರಿ, ಏನು ಮಾಡ್ತಾರೆ, ಕಾಂಟ್ರಾಕ್ಟ್ ತೊಗೋತಾರೆ. ಈಗ ಹಳ್ಳಿ ಅಥರ್ಗ ಹಳ್ಳಿನೋ ಬಿಜಾಪುರದ ಕಾಂಟ್ರಾಕ್ಟ್ ತೊಗೋತಾರೆ. ಕಾಂಟ್ರಾಕ್ಟ್ ತೊಗೊಂಡವನು ತಾನು ಮಾಡೋಂಗಿಲ್ಲ. ಅವನು ಏನು ಮಾಡ್ತಾನೆ, ಇನ್ನೊಬ್ಬ ಚಪರಾಸಿನ ಹುಡುಕ್ತಾನವ. ತಾನು ಎಷ್ಟು ಹಣ ತಿನ್ನಬೇಕು ತಿಂದು ಅವನ ಕಡೆಯಿಂದ ಇಸ್ಕೊಂಡು ಮತ್ತೊಬ್ಬನಿಗೆ ಸಬ್ ಕಾಂಟ್ರಾಕ್ಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಲ್ಲಿ ನೋಡ್ರಿ ಎಷ್ಟು ಅವ್ಯವಹಾರ ಇದೆ. ಸಬ್ ಕಾಂಟ್ರಾಕ್ಟ್ ಯಾಕೆ ಕೊಡಬೇಕು? ಅದಕ್ಕೆ ನನ್ನ ಅಭಿಪ್ರಾಯ ಪ್ರಕಾರ ಜಿಲ್ಲೆಯಲ್ಲಿ ಸಬ್ ಕಾಂಟ್ರಾಕ್ಟ್ರ್ ಎಷ್ಟು ಮಾಡ್ಯಾರಲ್ಲ, ಯಾರ್ಯಾರು ಕೊಟ್ಟಾರ ಅವ್ರನ್ನೆಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ರು ಏನು ಅಡ್ಡಿ ಇಲ್ಲ ಅಂಥೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯಪ್ಪ. ಅದು ಯಾಕೆ ಕೊಡಬೇಕು? ನಿನಗೆ ನೇರವಾಗಿ ನಿನಗೆ ಕಾಂಟ್ರಾಕ್ಟ್ರು ಟೆಂಡರ್ ಆಗಿರ್ತದೆ, ನೀನು ಕೆಲಸ ಮಾಡಬೇಕಪ್ಪ. ಅದನ್ನು ಅವನು ಹೋಗಿಬಿಟ್ಟು ಇನ್ನೊಬ್ಬರಿಗೆ ನೀ ಆ ಕೆಲಸ ಕೊಟ್ಟರೆ ಅವನ ಯಾಕೆ ಸರಿಯಾಗಿ ಮಾಡ್ತಾನೆ? ನೀನು ಹಾಳಾಗ್ತೀಯ. ಅದಕ್ಕಾಗಿ ಅವ್ರನ್ನ ಎಲ್ಲರನ್ನೂ ಕೂಡ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಬೇಕು ಅಂಥೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನಿಜವಾಗಿ ಅದರಲ್ಲಿ ನನಗೆ ಭಾಳ ಖೇದ ಅದ. ನೋಡಿರಿ, ಎಷ್ಟು ಹೈರಾಣ, ಎಷ್ಟು ತೊಂದರೆ, ಎಷ್ಟು ಜನರಿಗೆ ಕುಡಿಲಕ್ಕೆ ನೀರು ಬೇಕು ಅಂಥೇಳಿ ಪಟ್ರ ಪಾಪಿಗೇಡಿ ಇಂಥ ಕೆಲಸ ಮಾಡ್ತಾರೆ. ಎಷ್ಟೋ ಹಳ್ಳಿಯೊಳಗೆ ಅದು CC ರೋಡ್ ಹಡ್ಡದ್ದು ಕೂಡ ಮುಚ್ಚಿ ಕೊಡಬೇಕು ಅಂತದ, ಅದನ್ನು ಸಹಿತ ಮಾಡಿಲ್ಲ. ನಾನು ಒಂದೆರಡು ಪೇಪರ್ನಲ್ಲಿ ನೋಡಿದೆ, ಒಂದು 2-3 ಪೇಪರ್ನಲ್ಲಿ ಎಲ್ಲ ಕಡೆಯೂ ಅದೇ ವ್ಯವಸ್ಥೆ. ನಾನು ಚೀಫ್ ಸೆಕ್ರೆಟ್ರಿಗೆ ಹೇಳೀನಿ, ಆಮೇಲೆ ಎಕ್ಸಿಕ್ಯೂಟಿವ್ ಅವ್ರಿಗೆ ಹೇಳೀನಿ, ಎಲ್ಲರಿಗೆ ಎಮ್ ಎಲ್ ಎಗಳಿಗೆ ನಾ ಏನೂ ಹೇಳಕ್ಕೆ ಹೋಗೋದಿಲ್ಲ. ಅವ್ರು ಹೆಂಗೆ ಮಾಡ್ತಾರೋ ಏನೇನು ಮಾಡ್ತಾರೋ ನಿಮಗೆ ಗೊತ್ತದ. ನೋಡಿರಿ, ಅವ್ರ ತಾಲೂಕಿನಲ್ಲಿ ಆಗ್ತಕ್ಕಂಥ ಕೆಲಸಕ್ಕೆ ಒಂದು ಸ್ವಲ್ಪ ಎಲ್ಲರೂ ಇಂಟ್ರೆಸ್ಟ್ ತೊಗೊಂಡು ಮಾಡಬೇಕಿಲ್ಲ. ಪಬ್ಲಿಕ್ ಕೆಲಸ
ಅದು ತಮ್ಮ ಜನರ ಕೆಲಸ, ಓಟ್ ಹಾಕಿದವ್ರ ಕೆಲಸ. ಒಬ್ಬರು ಅದ್ರ ಬಗ್ಗೆ ನಿಷ್ಕಾಳಜಿ, ಎಲ್ಲರೂ ಕಾಳಜಿ ಯಾರೂ ವಹಿಸೋದಿಲ್ಲಪ್ಪ, ಎಲ್ಲರೂ ನಿಷ್ಕಾಳಜಿಯಿಂದ ಅವ್ರು ಕೆಲಸ ಮಾಡ್ತಾರೆ ಅಂತೇಳಿ ನನಗೆ ಅನ್ನಿಸ್ತದೆ. ಯಾಕಂತಂದ್ರೆ ಭಾಳ ಅದರಲ್ಲಿ ತೊಂದರೆ ಆಗದ. ನನಗೂ ತುಂಬ ನೋವಾಗಿದೆ ಆ ವಿಷಯದಲ್ಲಿ. ನಾವು ಒಬ್ಬನೇ ಎಷ್ಟು ಮಾಡ್ಲಿಕ್ಕೆ ಆಗ್ತದ? ಏನೇನು ಕಾರ್ಬಾರ್ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಕ್ಷೇತ್ರದ ಬಂದು ಇವ್ರು ಕಾರ್ಬಾರ್ ಮಾಡ್ತಾರ ಅಂತಾರೆ ಇವರು MLAಗಳು. ಅದನ್ನೂ ಒಂದು ಅಡಚಣೆ ಅದ. ಹೀಗಾಗಿ ನಾನು ಬೇಸತ್ತು ನಾನು ಸುಮ್ಮನೆ ಆಗಿದೆ. ಆದರೆ ಇದ್ರ ಬಗ್ಗೆ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಸರಿ, ಕೇಂದ್ರ ಸರ್ಕಾರ ಕರೆಕ್ಟಾಗಿ ಏನು ಅನುದಾನ ಕೊಡ್ತಾ ಇದೆ, ಇವು ಪೂರ್ಣ ಕಾಮಗಾರಿ ಗುಣಮಟ್ಟ ಆಗುವವರೆಗೂ, ಪರಿಪೂರ್ಣ ಆಗುವವರೆಗೂ ಅನುದಾನ ಪೆಂಡಿಂಗ್ ಇಡಬೇಕು ಅನ್ನೋದೊಂದು ಡಿಮ್ಯಾಂಡ್ ಇದೆ ಅಲ್ಲ. ಕೊಡಲೇಬಾರ್ದು ಅಂತ ಇವ್ರು ಕೊಟ್ಟರೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಹೌದು. ಅದಕ್ಕೆ ಈವರೆಗಿನ ಮಾರ್ಚ್ ಎಂಡಿಗ ಈ ಬಾಕಿ ಅನುದಾನ ಪೆಂಡಿಂಗ್ ಇಟ್ಬಿಡ್ಬೇಕು, ಕೊಡೋದೇ ಬೇಡ. ಕಾಮಗಾರಿ ಪೂರ್ಣ ಆದ ನಂತರ ಬಿಡುಗಡೆ ಆದರೆ ಅದು ಅಲ್ಲಿ ಹೆಂಗೆ ಮಾಡ್ತಾರಂದ್ರೆ, ರಾಜ್ಯಕ್ಕೆ ಬರ್ತಕ್ಕಂಥ ಹಣ ಇದು ಒಂದರಾಗೆ ಅಲ್ಲ, ಎಲ್ಲದರಲ್ಲಿ ಏನು ಮಾಡ್ತಾರೆ, ನೇರವಾಗಿ ರಾಜ್ಯಕ್ಕೆ ಕಳಿಸ್ಬಿಡ್ತಾರೆ. ಅವರು ಅರ್ಧ ಹಣ ಇಟ್ಕೊಂಡು ಅರ್ಧ ಇಟ್ಕೊಂಡು ಮತ್ತು ಅರ್ಧ ಹಿಂಗೆ ಮಾಡೋಂಗಿಲ್ಲ, ಒಂದೇ ಸಲನೇ ಕಳಿಸ್ಬಿಡ್ತಾ. ಅದರಾಗಾಗಿ ಅದು ಹಿಡ್ತಟ್ಟು ಏನೂ ಉಳಿಯೋದಿಲ್ಲ. ಇವ್ರು ಮಾಡಬೇಕಲ್ಲ ಇಲ್ಲಿ ಸರಿಯಾಗಿ. ಅದಕ್ಕೆ ನೋಡೋಣ ಅದು ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯದೋ. ನಾನು ಇನ್ನೊಂದು ಸಲ ಯಾರ ಜೋಡಿ ಚರ್ಚೆ ಮಾಡಿ ಅದು ಒಂದು ಭಾಳ ಸರಿಯಾದ ಒಂದು ರಿಪೋರ್ಟನ್ನು ನಾನೇ ಒಂದು ಬರೆದು ಹಾಕಬೇಕು ಅಂತೇಳಿ ನಾನು ಮಾಡಿದ್ದೀನಿ. ಅಂದರೆ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಥವಾ ಕೇಂದ್ರ ಸರ್ಕಾರದ ಘನತೆ ಗೌರವ ಹಾಳು ಮಾಡೋ ಕೆಲಸನೂ ಇಲ್ಲಿ ನಡೀತಾ ಇದೆ ಅನ್ನೋ ನಾನು ಒಪ್ತೀನಿ. ಸ್ಟಾಪ್ ಮಾಡಿಬಿಟ್ರೆ ಇದು ಒಂದು ಮಹತ್ವಾಕಾಂಕ್ಷೆ ನೋಡೋಣ ಅದು ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಅಂತ ನೋಡಿ. ದಯವಿಟ್ಟು ನನಗೂ ತುಂಬ ಬೇಸರ ಇದೆ ಆ ವಿಷಯದಲ್ಲಿ. ಯಾಕಂತಂದ್ರೆ ಒಬ್ಬರು ಸರಿಯಾಗಿ ಕೆಲಸ ಮಾಡೋದಿಲ್ಲ ರೀ. ಎಷ್ಟೊತ್ತು ಯಾರಿಗೆ ಹೇಳೋದು? ಹಳ್ಳಿಗಳ್ದಾಗ ಜನ ಬರ್ತಾರೆ ನಮ್ಮ ಹತ್ರ, ನೋಡಿರಿ ಅದು ಗುಂಡಿ ಮುಚ್ಚಿಲ್ಲ, ಸರಿಯಾಗಿ ಪೈಪ್ಗಳು ಜೋಡಿಸಿಲ್ಲ, ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಎಷ್ಟೊತ್ತು ಅವ್ರಿಗೆ ಹೇಳೋದು ಹೇಳಿ. ನನಗೂ ತುಂಬ ಬೇಸರ ಇದೆ ಆ ವಿಷಯದಲ್ಲಿ. ಇದೆಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ, ಅವರೇ ಅದನ್ನು, ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ, ಅವರೇ ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಈ ಬಿಜಾಪುರ ಜಿಲ್ಲೆಗೆ ಒಟ್ಟು ಎಲ್ಲ ರೀತಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಿಂದ ಸುಮಾರು $1,433 ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರದಿಂದ ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿಯ ಸಲುವಾಗಿ ಕೇಂದ್ರ ಸರ್ಕಾರ ಬಿಡುಗಡೆಯನ್ನು ಮಾಡಿ ಮಂಜೂರು ಮಾಡಿದೆ. ಇದು ಅತ್ಯಂತದ ಸಂತೋಷದ ಸಂಗತಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ಹಣದಲ್ಲಿ ಇದರಲ್ಲಿ PWD ರೋಡ್ ಆನ್ಗೋಯಿಂಗು ಮತ್ತು 2024 ಮತ್ತು 25ರಲ್ಲಿ ಏನು ರೋಡ್ಸ್ ಇದ್ದವೋ ಆ ರೋಡ್ಗಳು ನಿಮಗೆಲ್ಲನೂ ಒಂದು ಪ್ರತಿಯನ್ನು ಕೊಟ್ಟಿದ್ದೀನಿ. ಡಿಟೇಲಾಗಿ ಯಾವ್ದು ಎಷ್ಟೆಷ್ಟು ಹಣ ಅನ್ನೋದು ನಾನು ಕೊಟ್ಟಿದ್ದೀನಿ ತಮಗೆ. ಇದರಲ್ಲಿ ಎಲ್ಲನೂ ಬರ್ತದೆ, PWD ಬರ್ತದೆ, ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬರ್ತದೆ, ಆಮೇಲೆ ಫಿಶರೀಸ್ ಡಿಪಾರ್ಟ್ಮೆಂಟು, ಆಮೇಲೆ ವೆಟರ್ನರಿ ಬಿಲ್ಡಿಂಗ್ಗಳು, ಈ ವೆಟರ್ನರಿ ಡಿಪಾರ್ಟ್ಮೆಂಟ್ ಬಿಲ್ಡಿಂಗ್ಗಳು ಮತ್ತು ಅದಕ್ಕೆ ಬೇಕಾಗತಕ್ಕಂಥ ವಸ್ತುಗಳಿಗೆ ಸಲುವಾಗಿ ಅದನ್ನು ಕೂಡ ಬರ್ತದೆ. ಅದರ ಜೊತೆಗೆ ಇದೇನು ಅಪ್ಗ್ರೇಡೇಷನ್ ಆಫ್ ದ ವೆಟರ್ನರಿ ಹಾಸ್ಪಿಟಲ್ಸು, ಆಮೇಲೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಕಾಮನ್ ಫೆಸಿಲಿಟೀಸ್ ಸೆಂಟರ್ಸ್, ಇದು ಹೆಲ್ತ್ ಡಿಪಾರ್ಟ್ಮೆಂಟದ್ದು. ಆಮೇಲೆ ಇನ್ನೇನಪ್ಪ ಅಂದರೆ ಕೆಲವೊಂದು ಈ ಕೋಲ್ಡ್ ಸ್ಟೋರೇಜ್ಗಳು ಬೇಕು ಅಂಥೇಳಿ ಜನನೂ ಕೂಡ ಭಾಳ ಸಲ ಒತ್ತಾಯ ಮಾಡ್ಯಾರ. ಈಗ ಅದರ ಸಲುವಾಗಿ ಇವತ್ತು ತಿಕೋಟಾ ತಾಲೂಕಿನಲ್ಲಿ ಸುಮಾರು 399 ಅಂದರೆ ಲಕ್ಷ, 3 ಕೋಟಿ ಅಂದರೆ ಅಂದಾಜು 4 ಕೋಟಿ ರೂಪಾಯಿ ಒಂದು ಕೋಲ್ಡ್ ಸ್ಟೋರೇಜು ತಿಕೋಟಾನಲ್ಲಿ. ಆಮೇಲೆ ಅರಕೇರಿನಲ್ಲಿಯೂ ಕೂಡ ಒಂದು ಕೋಲ್ಡ್ ಸ್ಟೋರೇಜು ಅಂದಾಜು ಸುಮಾರು 2,000 ಮೆಟ್ರಿಕ್ ಟನ್ ಕೋಲ್ಡ್ ಸ್ಟೋರೇಜ್ ಅದು ಎಲ್ಲಿ ಅರಕೇರಿನಲ್ಲಿ. ಅದಕ್ಕೆ ಸುಮಾರು ಒಂದು 111 ಅಂತ ಹೇಳ್ತಾರೆ. ಅದು ಅಂದಾಜು ಲಕ್ಷ, ಅದು 1,000 ಲಕ್ಷ ಅಂದರೆ ಅಂದಾಜು 10 ಕೋಟಿ 11 ಲಕ್ಷ ಅಂದ್ಕೊಳ್ರಿ. ಅದು ಇವು 2 ಮೇಜರ್ ವರ್ಕು. ಆಮೇಲೆ ಗೋಡೌನ್ ಸಹಿತನೂ ಬರ್ತದೆ. ವಿಜಯಪುರ ಜಿಲ್ಲೆಯ ಕನ್ಸ್ಟ್ರಕ್ಷನ್ ಆಫ್ ಎ ಕ್ವೈಟ್ ಪ್ರಾಪರ್
MMY CC ರೋಡ್, ಇದರಲ್ಲಿ ರೋಡ ಗೋಡವನ ಎಲ್ಲನೂ ಬರ್ತದೆ. ಇದು ಬಸವನ ಬಾಗೇವಾಡಿ APMCನಲ್ಲಿ ಅಂದಾಜು 12 ಕೋಟಿ ರೂಪಾಯಿದು ಒಂದು ಗೋಡವನ್ ಕೂಡ ಅಲ್ಲಿ ಬಾಗೇವಾಡಿನಲ್ಲಿ ಬರ್ತದೆ. ಆಮೇಲೆ ಇನ್ನು ಈಗ ಮೈನರ್ ಇರಿಗೇಷನ್ ಟ್ಯಾಂಕು ಕೂಡ ಇದರಲ್ಲಿ ಬರ್ತದೆ. ಆಮೇಲೆ ಕನ್ಸ್ಟ್ರಕ್ಷನ್ ಆಫ್ ದಿ BCs ದಿ ಅಕ್ರೋಸ್ ದಿ, ಆಮೇಲೆ MI ಮೈನರ್ ಇರಿಗೇಷನ್ ಬರ್ತದೆ. ಆಮೇಲೆ ಜಲಧಾರೆ ಯೋಜನೆ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜಲಧಾರೆ ಯೋಜನೆಯೂ ಕೂಡ ಇದರಲ್ಲಿ ಬರ್ತದೆ. ಇವೆಲ್ಲನೂ ಸೇರಿ ಸುಮಾರು ನೋಡಿರಿ, MIನಲ್ಲಿ ಸುಮಾರು 290 ಕೋಟಿ ರೂಪಾಯಿ 16,000 ರೈತರಿಗೆ ಇನ್ವಾಲ್ವ್ಮೆಂಟ್ ಮಾಡಿ ಅವ್ರಿಗೆ ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲರ್ ಕೊಡ್ತಕ್ಕಂಥ ವ್ಯವಸ್ಥೆ ಈ ಒಂದು ಯೋಜನೆಯಲ್ಲಿ ಅದ. ಇದೆಲ್ಲನೂ ಯಾವಲ್ಲಿದಪ್ಪ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದ ನಬಾರ್ಡ್ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತಾರೆ. ಆ ಫಂಡಿನ ಅಡಿಯಲ್ಲಿ ಇಷ್ಟೊಂದು ಹಣ ನಮ್ಮ ಜಿಲ್ಲೆಗೆ ಮಂಜೂರು ಆಗ್ಯದ ಅಂಥೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಡಿಟೇಲ್ ಎಲ್ಲನೂ ಕೂಡ ಈ ಒಂದು ನಿಮ್ಮ ಹತ್ರ ಏನು ಕೊಟ್ಟಿದ್ದೆವೋ ಅದರಲ್ಲಿ ಎಲ್ಲನೂ ಕೂಡ ಅದ. ಯಾವುದಕ್ಕೆ ಎಷ್ಟೆಷ್ಟು ಹಣ ಅಂತಕ್ಕಂಥದ್ದು ನಿಮಗೆ ಡಿಟೇಲಾಗಿ ಸಹಿತ ನಾನು ಇದನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿನಪ್ಪ. ಅಲ್ಲ, ಈಗ ನೋಡ್ರಿ ಭಾಳ ಸೀರಿಯಸ್ ಆಗಿ ಚಾಲೂ ಆಗಿದೆ. ನಮ್ಮ ಇಂಡಿ ತಾಲೂಕಿನಲ್ಲಿ ಚಾಲೂ ಆಗಿದೆ, ಬಿಜಾಪುರ ತಾಲೂಕಿನಾಗೂ ಬರ್ತಾ ಇದ್ದಾರೆ ಅವರು. ಈಗ ಎಲ್ಲಿ ಅಪ್ ಟು ನಾಲ್ಕಾಣದ ಕೆಲವೊಂದು ಭಾಗದಾಗೂ ಅಂದರೆ ವಿಡ್ತ್ ಮಾಡ್ಕೊಳಕತ್ತಾರೆ. ಅವು ಯಾವ್ಯಾವ ಅಕ್ವಿಷನ್ ಆಗ್ಯಾವಲ್ಲ ಅಲ್ಲಿ ತನಕನೂ ಮಣ್ಣು ಹಾಕಿ ವಿಡ್ತ್ ಮಾಡ್ಕೊಳ್ಳೋದು ಕಾಮಗಾರಿ ಭಾಳ ಚೆನ್ನಾಗಿ ನಡೆದದು ಈ ಸದ್ಯಕ್ಕಂತೂ ನಾನು ನೋಡಿದ್ದೀನಿ ಪರ್ಸ್ನಲಾಗಿ. ಆಮೇಲೆ ಇದು ನಬಾರ್ಡ್ದು ಏನದಲ್ಲ ಖರೆ ನಿಜವಾಗಿ ಇದಕ್ಕೆ ನನ್ನ ಪ್ರಯತ್ನದ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಭಾಳ ಇದಕ್ಕೆ ಸಹಕಾರ ಮಾಡ್ಯಾರ. ಇಷ್ಟೊಂದು 1,443 ಕೋಟಿ ರೂಪಾಯಿ ಬಿಜಾಪುರ ಜಿಲ್ಲೆಗೆ ಬರಬೇಕಾದ್ರೆ ನನ್ನ ಪರಿಶ್ರಮದ ಜೊತೆಗೆ ನಬಾರ್ಡಿನ ಅಧಿಕಾರಿಗಳು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ಯಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ. ಯಾವ ಸಾಹೇಬ್ರೆ, ಟೂರಿಸಮ್ಗೆ ಇದು ನಬಾರ್ಡ್ದು ನನಗೆ ಅಷ್ಟು ಒಂದು ಐಡಿಯಾ ಇಲ್ಲ. ಮತ್ತು ಇದ್ರಾಗ ಟೂರಿಸಮ್ದು ಎಲ್ಲೋ ಒಂದು ಇರ್ಬೇಕು ತಡ್ರಿ, ಒಂದೇ ನಿಮಿಷ. ಇದ್ರಾಗ ಐತಿ ನೋಡಿರಿ, ನಾನು ನೋಡಿದ್ದೀನಿ. ಇದೇನು ಎಲ್ಲ ಡಿಪಾರ್ಟ್ಮೆಂಟಿಗೆ ಇದು ನಬಾರ್ಡು ಎಲ್ಲದಕ್ಕೂ ಅಪ್ಲೈ ಆಗ್ತದೆ, ಒಂದಕ್ಕೆ ಅಂತ ಇಲ್ಲ. ಇದ್ರಾಗ ನೋಡಿರಿ, ಇದು ಎಜುಕೇಷನ್ ಅದ, ಇರಿಗೇಷನ್ ಅದ, ಆಮೇಲೆ ಕೋಲ್ಡ್ ಸ್ಟೋರೇಜ್ಗಳು ಅದಾವ, ಆಮೇಲೆ ಹಾಸ್ಪಿಟಲ್ ಅದಾವ, ಎಲ್ಲನೂ ಅದಾವ್ರಿ ಇದ್ರಾಗೂ ಅದ ರೀ. ಒಂದು ನಾನು ನೋಡಿದೆ, ಮಾರ್ಕ್ ಮಾಡಲಿಲ್ಲ ಅಷ್ಟೇ. ಒಂದು ಟೂರಿಸಮ್ದು ಅದ ನೋಡ್ರಿ ಅದ್ರಾಗ. ಆಮೇಲೆ ಫಿಶ್ರೀಸ್ ಅದ ರೀ ನೋಡಿರಿ. ಫಿಶ್ರೀಸ್ಗೆ ಸುಮಾರು 1,33,00,000 ಎಲ್ಲಪ್ಪ ಅಂತಂದ್ರೆ ಆಲಿಮಟ್ಟಿ ಡ್ಯಾಮ್ ಇನ್ ಬಿಜಾಪುರ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಆಫ್ ಎ ನ್ಯೂ ಫಿಶರೀಸ್ ಫಾರ್ಮ್, ಅದ್ರ ಸಲುವಾಗಿ ಆ ಫಿಶರೀಸ್ನೂ ಅದ. ವಿಮಾನ ಈಗ ನೋಡ್ರಿ ಸಾಹೇಬ್ರೆ, ವಿಮಾನ ನಿಲ್ದಾಣದ ಎಲ್ಲ 100% ಕೆಲಸ ಆಗ್ಯದ. ಅಲ್ಲಿ ಏನು ಬಾಕಿ ಉಳಿದಿಲ್ಲ. ಒಂದು 99ರಾಗ 1% ಏನಪ್ಪ ಅಂತಂದ್ರೆ ಈ ಇದ್ರದ್ದು ಏನದು ಫೈರ್ ಫೈಟ್ರದು ಬರೀ ಸೆಟಪ್ ಆಗಬೇಕಾಗಿತ್ತು, ಅದು ಆಗಿಲ್ಲ. ಅದನ್ನು ಟೆಂಡರ್ ಅದು ಎಲ್ಲ ಆಗ್ಯದ, ಅದು ಎಲ್ಲನೂ ಫೈನಲ್ ಆಗೋ ಸ್ಟೇಜ್ನಾಗ ಅದ. ಅದ್ರ ಮಧ್ಯ ಈ ಒಂದು ಸುಪ್ರೀಂ ಕೋರ್ಟ್ನಾಗ ಮತ್ತೊಂದು ಆರ್ಡರ್ ಆಗಿಬಿಟ್ಟದ. ಇದು ಬರೀ ಬಿಜಾಪುರಿಗೆ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ಹೊಸ ಏನು ಏರ್ಪೋರ್ಟ್ಗಳು ಬಂದವು ಅಲ್ಲಿ ನೈರ್ಮಲ್ಯ ಎಂಥದ್ದು ಅದು ಎನ್ವಿರಾನ್ಮೆಂಟ್ ಅದು ಹಾಳಾಗ್ತದೆ ಅನ್ನೋ ಕಾರಣಕ್ಕೆ ಅಲ್ಲಿ ಸ್ಟೇ ಕೊಟ್ಟು ಬಿಟ್ಟಾರ. ಆದರೂ ನಾನು ಮಂತ್ರಿಗಳಿಗೆ 2-3 ಸಲ ಭೇಟಿಯಾಗಿನ. ಪಾಪ ನಮ್ಮ ಆಂಧ್ರ ಮಂತ್ರಿಗೆ ಅವನು ಕೂಡ ಹೇಳ್ಯಾನ, ಅಣ್ಣ ಇದನ್ನು ಜಲ್ದಿ ನಾನು ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ. ಹಾಂ ಹೇಳಿ ಸರ್. ಹಾಂ ಹಾಂ ಏನು ಮಾಡ್ಯಾರ ಅಲ್ರಿ? ಮತ್ತು ನಿಮಗೂ ಮಾತಾಡ್ಲಿಕ್ಕೆ ಹಾಕದ, ನಿಮ್ಮಂಗೆ ಅವ್ರಿಗೂ ಹಾಕಿರ್ತದ್ರಿ. ನೋಡ್ರಿ, ಈಗ ಒಂದು ನಿಮಿಷ MP ಅವನು ಇದು ಏನು ಪರಿಮಿತಿ ಏನಪ್ಪ ಅಂದ್ರೆ ಒಂದು ಜಿಲ್ಲಾ. ರಾಜ್ಯಸಭಾ ಮೆಂಬರ್ಗಳು ಹಂಗಿಲ್ಲ, ಇಡೀ ದೇಶದ್ದು ಮಾತಾಡ್ಬೋದು ಅವರು, ಬರೀ ಬಿಜಾಪುರದ ಅಷ್ಟೇ ಅಲ್ಲ. ಹೌದೌದು, ಅವ್ರಿಗೆ ಬಿಜಾಪುರ ಇಲ್ಲಿ ಇನ್ಚಾರ್ಜ್ ಇದು ತೊಗೊಂಡಿದ್ದಾರೆ. ಅವರು ದತ್ತಕತ್ತಾರೋ ಏನೋ ಸುಡುಗಾಡ, ಅದಕ್ಕೆ ದತ್ತಕ್ಕೆ ತೊಗೊಂಡಾರ.
ಏನ್ರಿ ಅದು ಯಾಕೆ ತೊಗೊಂಡಾರ ಅಂದ್ರೆ ಪಕ್ಕದ ಹಳ್ಳಿಯವ್ರು ಪಕ್ಕದ ಜಿಲ್ಲೆನವ್ರು ಅದಾರ ಅಂತ ತೊಗೊಂಡಾರ. ಇಲ್ಲ ಅದ್ರ ಬಗ್ಗೆ ನೋಡಿ ಮರ ಅದ್ರ ಬಗ್ಗೆ ಚರ್ಚೆ ಬೇಡ. ಅವ್ರಿಗೆ ಸ್ವಾತಂತ್ರ್ಯ ಅದ, ಅವ್ರು ಮಾತಾಡ್ತಾರೆ. ಇಡೀ ಬರೀ ಬಿಜಾಪುರದ ಅಷ್ಟೇ ಅಲ್ಲ, ಇಡೀ ದೇಶದ್ದು ರಾಜ್ಯಸಭಾ ಮೆಂಬರ್ ಮಾತಾಡ್ಬೋದಪ್ಪ. ಅದ್ರ ಬಗ್ಗೆ ನಂದೇನು ಇದು ಇಲ್ಲ, ತಕರಾರೇನಿಲ್ಲ. ಎಲ್ಲರೂ ಏನೇನೋ ಮಾಡ್ತಾ ಅಲ್ಲ ರೀ. ನಾನು ಎಷ್ಟು ಸಲ ಇದು ಈಗ ಇದು ಬೇಸತ್ತು ನಿಮಗೆ ಕರೆದು ಹೇಳಕತ್ತೀನಿ. ಇದು ಫ್ರಮ್ ಬಿಗಿನಿಂಗ್ ಇದನ್ನು ಏನೇನು ಮಾಡಿ ಸರಿ ಮಾಡಬೇಕು ಅಂತ ಪ್ರಯತ್ನ ಮಾಡಕತ್ತೀನಿ. ಆದರೆ ಆಗಲ್ಲ. ಆದರೆ ಇದು ನೋಡ್ರಿ ಈಗ ಏನಾಗ್ಯದ, ಹಾಂ ಹೇಳಿ ಪೊಲೀಸ್ ಅಲ್ಲಪ್ಪ, ಅದಕ್ಕೆ ನನಗೆ ಏನು ಮಾಡೋದ್ರಿ ಅಲ್ರಿ. ನಮ್ಮ ಅದೃಷ್ಟೋ ದುರದೃಷ್ಟೋ ಕಡೆಗೆ ನೀವೇ ಹೇಳಿರಲ್ಲ, ನಾನು ಪ್ರಚಾರ ಮಾಡ್ಲಿಕ್ಕೆ ಸಾಕಟ್ಟೆ ಮಂದಿ ಯಾರು ಮಾಡೋದು ಬೇಡ ಅಲ್ಲ. ಏನು ಮಾಡೋಕ್ಕಾಗೋದಿಲ್ಲ ಸಾಬ್ರ. ಅದಕ್ಕೆ ಯಾಕೆ ಸುಮ್ಮನೆ ಭಾಳ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಾಕು ನೀವು ಅದಿರಲ್ಲ, ನಾನು ಪ್ರಚಾರ ಎಷ್ಟು ಸಾಧ್ಯ ಅಂದರೆ ನೀವಟ್ಟು ಮಾಡಿ ಸಾಕು ಅಷ್ಟೇ, ಮಂದಿ ಮಾಡೋದು ಬೇಡ. ಮತ್ತೆ ಸಾಹೇಬ್ರೆ, ಒಂದು ನಬಾರ್ಡ್ದು 1433 ಕೋಟಿ ರೂಪಾಯಿದು ಒಂದು. ಎರಡನೇದು ಏನಪ್ಪ ಅಂದರೆ ಜಲ್ದಾರೆ ಕುಡಿಯುವ ನೀರಿನ ಯೋಜನೆ JJMದು 2 ವಿಷಯ ಆಗ್ತಾವೆ ನೋಡ್ರಿ. ಅದನ್ನು ಸಪ್ರೇಟ್ ಮಾಡಿದ್ರೆ ದಯವಿಟ್ಟು ಭಾಳ ಒಳ್ಳೆಯದು. ಯಾಕಂದರೆ ಅದ್ರ ಬಗ್ಗೆ ನಿಮಗೂ ಗೊತ್ತದ, ಅದನ್ನು ನೀವು ಪ್ರಸ್ತಾಪ ಮಾಡೋದಿಲ್ಲ. ಅದು ಈ ಕುಡಿಯುವ ನೀರಿಂದು ಭಾಳ ಹದಗೆಟ್ಟದ. ಅದನ್ನು ಸಪ್ರೇಟ್ ಮಾಡಿದ್ರು ಭಾಳ ಚಲೋ ಅಂತ ನಿಮ್ಗೆ ವಿನಂತಿ. ನಮಗೆ ಈಗ ರಾಜ್ಯ BJP ಅಧ್ಯಕ್ಷರು ಯಾವಾಗ